ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಸಿಂಪಲ್ಲಾಗಿ ಒಂದು ಮೊಟ್ಟೆ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ ಆಯಿತಾ. ಮೊಟ್ಟೆ ಕೂಡ ಒಡೆಯೋದೇ ಇಲ್ಲ, ಅಷ್ಟು ಸಕ್ಕತ್ತಾಗಿರುತ್ತೆ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಬನ್ನಿ, ಇದಕ್ಕೆಲ್ಲ ನಾನು ಏನು ಹಾಕಿದ್ದೀನಿ, ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಂತೆ. ನಾವು ಇದಕ್ಕೆ ಫಸ್ಟು ಮೊಟ್ಟೆ ಬೇಯಿಸ್ಕೊಬಿಡೋಣ ಆಯಿತಾ. ಮೊಟ್ಟೆ ಬೇಯಿಸೋಕೆ ಇಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಮನೆಯವ್ರಿಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ನಾನೊಂದು 6-7 ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ. ಬೇಯಿಸೋಕೆ ಹಾಕ್ತಾಯಿದ್ದೀನಿ. ಇದು ಬೇಯ್ತಾ ಇರಲಿ, ಅಷ್ಟರಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಇಲ್ಲಿಗೆ ಒಂದು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ. ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ಟೇಸ್ಟ್ ಇರುತ್ತೆ ಅಂತ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದು ಉಂಡೆ ಬೆಳ್ಳುಳ್ಳಿ, ಒಂದು 4-5 ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು ನೀವು ಅಂದರೆ ತೊಟ್ಟಿರುತ್ತಲ್ಲ ಅದಷ್ಟು ಕೂಡ ಹಾಕಿ ಆಯಿತಾ. ಸ್ವಲ್ಪ ಪುದೀನ ಇದಿಷ್ಟು ಹಾಕ್ಕೊಂಡು ನಾನು ರುಬ್ಕೊಬಂದ್ಬಿಡ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನು ಹಸಿಮೆಣ್ಸಿನ್ಕಾಯಿ ತೋರಿಸೋದು ಮರ್ತಿತ್ತು, ಇವಾಗ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬಂದ್ಬಿಡ್ತೀನಿ ಬನ್ನಿ. ಅಷ್ಟರಲ್ಲಿ ನಾನು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಆ ಕಡೆ ಮೊಟ್ಟೆ ಬೇಯ್ತಾ ಇರಲಿ. ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ನಮಗೆ ಅಂದರೆ ನೀವು ರೈಸ್ ಎಷ್ಟು ಹಾಕ್ಕೊತೀರೋ ಅಷ್ಟ್ರ ಮೇಲೆ ಆಗಲಿ ಆಯಿತಾ. ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪನೇ ಲಿಮಿಟೇ ನಾನು ಎಣ್ಣೆ ಎಲ್ಲ ಯೂಸ್ ಮಾಡೋದಾಯಿತಾ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಅದಕ್ಕೆ ನಾನು ಪಲಾವ್ ಮಸಾಲ ಎಲ್ಲ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ 10 ರೂಪಾಯಿ ಪಾಕೆಟ್ ಸಿಗುತ್ತೆ, ನಿಮಗೂ ಗೊತ್ತಿರುತ್ತೆ ಅಂತ ಅಂದ್ಕೊತೀನಿ. ಪಲಾವ್ ಮಸಾಲ ಅದರಲ್ಲಿ ಎಲ್ಲ ಮಿಕ್ಸ್ ಇರುತ್ತೆ. ಆ್ಯಕ್ಚುಲಿ ಎಲ್ಲ ಮಿಕ್ಸ್ ಇರುತ್ತೆ. ನಾನು ಓಪನ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಎಲೆಗಳು ಅಷ್ಟೇ ನಾನು ಜಾಸ್ತಿ ಹಾಕೋದಿಲ್ಲ. ಏನಂತಾರೆ, ತುಂಬ ಒಂಥರ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು 4 ಚಿಕ್ಕ ಚಿಕ್ಕದು ಹಾಕ್ಕೊತೀನಿ ಅಷ್ಟೇ. ಇದೊಂದು ಚೂರು ಬಿಸಿ ಆಗಲಿ ಆಯಿತಾ. ಮಸಾಲೆ ಸ್ವಲ್ಪ ಬಿಸಿ ಆಗಲಿ. ಇವಾಗ ಸ್ವಲ್ಪ ಹುರ್ಕೊಂಬಿಡೋಣ ಮಸಾಲೆ ಎಲ್ಲ. ಅಂದರೆ ಜಾಸ್ತಿ ಜೋರಾಗಿ ಮಾಡಿ ಉರಿಯೋಕ್ಕೆ ಹೋಗ್ಬೇಡಿ ಆಯಿತಾ. ಜಾಸ್ತಿ ಜೋರಾಗಿ ಮಾಡಿ ಉರಿಯೋಕ್ಕೆ ಹೋಗ್ಬಿಡಿ, ಸೀದೋಗ್ಬಿಡುತ್ತೆ. ಸ್ವಲ್ಪ ಸಿಮ್ಮಲ್ಲೇ ಇರಲಿ. ಆಮೇಲೆ ಈರುಳ್ಳಿ, ನಾನಿಲ್ಲಿ 2 ಈರುಳ್ಳಿ ಚಿಕ್ಕ ಚಿಕ್ಕದು ಹಾಕ್ಕೊತಾ ಇದ್ದೀನಿ. ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಪುದೀನೂ ಅಷ್ಟೇ ನಾನೇನು ಕಟ್ ಮಾಡ್ಕೊಳಕ್ಕೆ ಹೋಗೋಲ್ಲ, ಯಾಕಂದರೆ ಫ್ರೈ ಮಾಡೋದಕ್ಕಲ್ವಾ, ಅದಕ್ಕೋಸ್ಕರನೇ ಕಟ್ಟೇನು ಮಾಡೋಕ್ಕೆ ಹೋಗೋದಿಲ್ಲ. ಹಂಗೆ ಹಾಕ್ಬಿಡೋಣ. ಸ್ವಲ್ಪ ರುಬ್ಬಕ್ಕೆ ಕೂಡ ಹಾಕಿದ್ದೀನಿ. ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಸ್ಮೆಲ್ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಬಿಡೋಣ. ಅಂದರೆ ಒಂದು ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು, ತುಂಬ ಸೀಸಕ್ಕೆ ಹೋಗ್ಬಿಡಿ ಆಯಿತಾ. ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು. ಇದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ತೀನಿ. ಇನ್ನೊಂದು ಚೂರಾಗಲಿ, ಇನ್ನೊಂದು ಸ್ವಲ್ಪ ಆಗಲಿ ಆಯಿತಾ. ನೋಡಿ, ಇಷ್ಟು ಸಾಕು ಅಂತ ಅಂದ್ಕೊತೀನಿ. ನೋಡಿ, ಇನ್ನೊಂದು ಸ್ವಲ್ಪ ಆಗಬೇಕು, ಇನ್ನೊಂದು ಸ್ವಲ್ಪ ಆಗಿಬಿಡ್ಲಿ. ಸಾಕು, ಇಷ್ಟು ಸಾಕು. ಇವಾಗ ನಾನಿಲ್ಲಿ ಟೊಮೊಟೊನೂ ಅಷ್ಟೇ ಜಾಸ್ತಿ ಹಾಕಲ್ಲ, ಕಲರ್ ಬಂದುಬಿಡುತ್ತೆ. ಟೊಮೊಟೊ ಕಲರ್ ಬಂದರೆ ಚೆನ್ನಾಗಿರಲ್ಲ. ಒಂದು ಫಾರಮ್ ಟೊಮೊಟೊ ಹಾಕ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಹಾಕ್ತಾಯಿಲ್ಲ. ಈರುಳ್ಳಿನೂ ಅಷ್ಟೇ ಚಿಕ್ಕ ಚಿಕ್ಕದೇ ಹಾಕ್ತಾ ಇರೋದು. ತುಂಬ ಮಸಾಲೆ ಇದ್ದರೆ ತಿನ್ನೋದಕ್ಕಾಗಲ್ಲ, ಯಾಕಂದರೆ ಅದು ಮೊಟ್ಟೆ ಅಲ್ವಾ. ಮೊಟ್ಟೆಗೆ ನಮಗೆ ಜಾಸ್ತಿ ಮಸಾಲ ಬೇಡ. ಇನ್ನು ನಾನ್ ವೆಜ್ ಇದ್ದರೆ ಅದಕ್ಕೆ ಸ್ವಲ್ಪ ಮಸಾಲೆ ಜಾಸ್ತಿ ಮುಂದೆ ಇಟ್ಟರೆ ಚೆನ್ನಾಗಿರುತ್ತೆ. ಆ ಮೊಟ್ಟೆಗೆ ಜಾಸ್ತಿ ಮಸಾಲ ಹಿಡಿಯೋದಿಲ್ಲ ಆಯಿತಾ. ನೋಡಿ, ಅದೆಲ್ಲ ರುಬ್ಕೊಬಂದಿದ್ದೀನಿ, ಮಿಕ್ಸಿಲೆಲ್ಲ ರುಬ್ಕೊಬಂದಿದ್ದೀನಿ. ನೋಡಿ, ಈ ಥರ ತರ್ತರಿಯಾಗಿ ಅಂದರೆ ದಪ್ಪ ದಪ್ಪ ಆಗಿ ರುಬ್ಬಬೇಕು. ಜಾಸ್ತಿ ಪೇಸ್ಟ್ ಎಲ್ಲ ಮಾಡಿದ್ರೆ ಅದು ಏನಂತಾರೆ, ಬಾಯಿಗೆ ಆ ಫ್ಲೇವರ್ ಸಿಗೋಲ್ಲ. ಆ ಟೇಸ್ಟಿಗೆ ಅಂದರೆ ಏನಂತಾರೆ, ತಿನ್ಬೇಕಾದ್ರೆ ಆ ಫ್ಲೇವರ್ ಸಿಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ದಪ್ಪ ರುಬ್ಕೊಂಡು ಇವಾಗ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಸ್ಮೆಲ್ ಹೋಗ್ಬೇಕಾಯ್ತಾ, ಹಸಿ ವಾಸನೆ ಸ್ಮೆಲ್ ಹೋಗಬೇಕು. ಇದಕ್ಕೆ ನಾನು 2 ಸ್ಪೂನ್ ಧನಿಯಾ ಪುಡಿ, ನಾವು ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಶಿನ, ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಆಯಿತಾ. ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇರೋದ್ರಿಂದ ನಾವು ಖಾರದ ಪುಡಿ ಸ್ವಲ್ಪ ಹಾಕಬೇಕು. ನೀವು ಫುಲ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು ಆಯಿತಾ. ನಾನು ಟೇಸ್ಟ್ ಇರಲಿ ಅಂದ್ಬಿಟ್ಟು 2 ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ, ಅಂದರೆ ಹಸಿ ಸ್ಮೆಲ್ ಇರುತ್ತೆ, ಎಲ್ಲ ಹಸಿ ಹಸಿದೆ ಅಲ್ವಾ ರುಬ್ಕೊಂಡಿರೋದು, ಅದೆಲ್ಲ ಹೋಗಿಬಿಡಲಿ. ಅಷ್ಟೋ ತನಕ ಫ್ರೈ ಮಾಡೋಣ. ಅಷ್ಟರಲ್ಲಿ ನಾನು ಮಿಕ್ಸಿ ರುಬ್ಕೊಂಡಿದ್ನಲ್ಲ, ಅದೊಂದು ಚೂರು ನೀರು ಹಾಕ್ಕೊತಾ ಇದ್ದೀನಿ. ಫುಲ್ ಡ್ರೈ ಆಗಿತ್ತಲ್ಲ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರಲ್ಲಿ ಸ್ವಲ್ಪ ಕುದೀಲಿ. ನೋಡಿ, ಸಾಕು. ಜಾಸ್ತಿ ಮಸಾಲ ಇದ್ದರೆ ಚೆನ್ನಾಗಿರೋದಿಲ್ಲ ಆಯಿತಾ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇವಾಗ ನಾನು ಇದಕ್ಕೆ ಅಕ್ಕಿನ ಇದು ಏನಂತಾರೆ, 2 ಮೊಟ್ಟೆ ಸಪ್ರೇಟಾಗಿ ಇಟ್ಕೊಂಡಿದ್ದೆ ಆಯಿತಾ. 2 ಮೊಟ್ಟೆ ಸಪ್ರೇಟಾಗಿ ಇಟ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ, ಅಂದರೆ ಬೀಟ್ ಮಾಡ್ಕೊಂಡಿದ್ದೀನಿ ಈ ಥರ ಚೆನ್ನಾಗಿ ಸ್ಪೂನಲ್ಲಿ. ಅದನ್ನು ಇವಾಗ ಹಾಕ್ಕೊಳ್ಳೋಣ. ಮೊಟ್ಟೆ ಒಡೆದಿರ್ತೀವಲ್ಲ, ಆ ಮೊಟ್ಟೆ ಪುಡಿ ಪುಡಿ ಬರುತ್ತಲ್ಲ, ಅದು ಬಾಯಿಗೆ ಸಿಗಬೇಕು. ಆವಾಗಲೇ ಅದು ಮೊಟ್ಟೆ ಅಂತ ಗೊತ್ತಾಗುತ್ತೆ ಆಯಿತಾ. ಆವಾಗಲೇ ಸಕ್ಕತ್ತಾಗಿ ಟೇಸ್ಟ್ ಇರುತ್ತೆ ಮೊಟ್ಟೆ ಬಿರಿಯಾನಿ. ಇಲ್ಲಾಂದರೆ ಏನು ಮೊಟ್ಟೆ ಒಡೆದು ಹಾಕಿಲ್ಲ ಅಂದರೆ ಆ ಮೊಟ್ಟೆ ಬೇಯಿಸಾಕಿರೋದ್ರಿಂದ ಟೇಸ್ಟ್ ಬರೋದಿಲ್ಲ. 1-2 ಮೊಟ್ಟೆ ಮಾತ್ರ ಒಡೆದಾಕಿ. ನಾನು 2 ಹಾಕಿದ್ದೀನಿ, ಯಾಕೆಂದರೆ ನಾನು ಅಕ್ಕಿ ಕ್ವಾಂಟಿಟಿ ನೋಡಿಕೊಂಡು 2 ಮೊಟ್ಟೆ ಹಾಕಿದ್ದೀನಿ. ನೀವು ಅಕ್ಕಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ತೀರಾ ಅಂತಂದರೆ ಇನ್ನೊಂದು ಮೊಟ್ಟೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಆಯಿತಾ. ಆ ಮೊಟ್ಟೆ ಒಡಕಲು ಬರುತ್ತಲ್ಲ,
ಆ ಥರ ಬರಬೇಕಾಯ್ತಾ. ಇವಾಗ ನಾನು ಮೊಟ್ಟೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಉದ್ದುದ್ದ ಕಟ್ ಮಾಡ್ಕೋಬೇಕಂದ್ರೆ ತುಂಬ ಜಾಸ್ತಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ. ಆ ಒಳಗಡೆ ಇರುತ್ತಲ್ಲ ಯೆಲ್ಲೋ ಕಲರ್ ಎಲ್ಲ ಈಚೆ ಬಂದುಬಿಡುತ್ತೆ. ಸ್ವಲ್ಪ ಲೈಟಾಗಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ಅದರೊಳಗಡೆ ಹೋಗಿ ಮಸಾಲ ಕುತ್ಕೊಳ್ಳುತ್ತೆ ಆಯಿತಾ. ಆಹಾ, ತಿಂತಾ ಇರೋ ಮಾತ್ರ ಸಕ್ಕತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಕಾಣಿಸ್ತಾ ಇದೆಯಾ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲನೂ ಕೂಡ ಇದೇ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಹಾಕ್ಕೊಂಬಿಡ್ತೀನಿ ಕುಕ್ಕರಲ್ಲಿ. ಇವಾಗ ಒಂದು ಸರಿ ಮೇಲೆ ಕೆಳಗೆ ಮಾಡ್ಕೊಳ್ಳೋಣ. ತುಂಬ ಜಾಸ್ತಿ ಅಳ್ಳಾಡಿಸ್ಬೇಡಿ ಮೊಟ್ಟೆ. ಯಾಕಂದರೆ ನಾವು ಅದೊಂದು ಸ್ವಲ್ಪ ಕಟ್ ಮಾಡಿರ್ತೀವಿ ಗೊತ್ತಾ. ಕಟ್ ಮಾಡಿರ್ತೀವಿ, ಆ ಮಸಾಲ ಎಲ್ಲ ಈಚೆ ಬಂದುಬಿಟ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಒಂಚೂರು ಕೈ ಆಡಿಸ್ಬಿಟ್ಟು ಬಿಡೋಣ. ಇವಾಗ ನೀರು ಹಾಕ್ಕೊಂಬಿಡೋಣ ಬನ್ನಿ. ಇಲ್ಲ, ಉಪ್ಪು ಹಾಕ್ಕೊಂಬಿಡೋಣ, ಸಾರಿ. ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ನಾವು ಆವಾಗಲಿಂದ ರುಚಿಗೆ ತಕ್ಕಷ್ಟು ಹಾಕೇ ಇರಲಿಲ್ಲ ಅಲ್ವಾ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡೋಣ. ಆವಾಗ ಆ ಮೊಟ್ಟೆಗೆಲ್ಲ ಉಪ್ಪು ಖಾರ ಅದೆಲ್ಲ ನೀಟಾಗಿ ಹಿಡಿಯುತ್ತೆ ಒಳಗಡೆ ಆಯಿತಾ. ನೋಡಿ, ನಾನು ಅಕ್ಕಿ ಸಣ್ಣ ಅಕ್ಕಿ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ. ನಾನು 3 ಗ್ಲಾಸ್, ನಮ್ಮ ಮನೆ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದೊಂದು ಸ್ವಲ್ಪ ಇದು ಮಾಡ್ಕೊಂಬಿಡೋಣ ಬನ್ನಿ, ಅಂದರೆ ತಿರುಗಿಸ್ಕೊಂಬಿಡೋಣ. ನೀವೇನಾದರೂ ಮೊಟ್ಟೆ ಬಿರಿಯಾನಿ ಮಾಡಿದ್ದೀರಾ? ಮಾಡಿದರೆ ನಂಗೊಂದು ಕಮೆಂಟ್ ಹಾಕಿ ಆಯಿತಾ. ಇದೇ ಥರ ಮಾಡ್ತೀರಾ ಇಲ್ಲ ಬೇರೆ ಥರ ಮಾಡ್ತೀರಾ? ನಂಗೊಂಚೂರು ಕಮೆಂಟ್ ಹಾಕಿ ಆಯಿತಾ. ನಮ್ಮ ಮನೇಲಿ ಹೀಗೆ ಮಾಡೋದು. ಇವಾಗ ನಾನು 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಆಯಿತಾ. 6 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೋಡಿ. ಈ ಗ್ಲಾಸ್ ಇದೆಯಲ್ಲ, ಈ ಗ್ಲಾಸಲ್ಲೇ ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ. 6 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಇವಾಗ ನೀರು ಸ್ವಲ್ಪ ಕುದೀಲಿ ಆಯಿತಾ. ನೀರು ಅಕ್ಕಿ ಇದೆಲ್ಲ ಚೆನ್ನಾಗಿ ಕುದಿಬೇಕು. ಕುದ್ದಾಗ ನಾನು ಇದನ್ನು ಮುಚ್ಚಳನ ಕ್ಲೋಸ್ ಮಾಡ್ತೀನಿ ಆಯಿತಾ. ನೋಡಿ, ಬೇಯ್ತಾ ಇದ್ರೇ ಎಷ್ಟು ಚೆನ್ನಾಗಿ ಘಮ್ 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 ಅಂತಾಯಿತು. ಅದೇ ಹೇಳ್ತೀನಲ್ಲ, ನಾನು ಈ ಸ್ಮೆಲ್ ಏನಾದರೂ ಮೊಬೈಲಲ್ಲೇ ಕಳ್ಸಂಗಿದ್ರೆ ಖಂಡಿತ ನಾನು ಕಳಿಸ್ಬಿಡ್ತಾಯಿದ್ದೆ ಆಯಿತಾ, ವಿತ್ ಸ್ಮೆಲ್ ಜೊತೆ. ಎಣ್ಣೆ ಸ್ವಲ್ಪ ಬಿಟ್ಕೊಳ್ಳೋಣ ಆಯಿತಾ. ಎಣ್ಣೆ ಸ್ವಲ್ಪ ಮೇಲೆ ಬಿಟ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅಕ್ಕಿ ಮುದ್ದೆ ಬರೋಲ್ಲ, ಅನ್ನ ಮುದ್ದೆ ಬರೋದಿಲ್ಲ, ಅದಕ್ಕೋಸ್ಕರನೇ. ನೋಡಿ, ಇವಾಗ ಒಂದು ಸರಿ ಅಳ್ಳಾಡಿಸ್ಬಿಟ್ಟು ಕುಕ್ಕರ್ ಮುಚ್ಕೊಂಡ್ಬಿಡ್ತೀನಿ. ಇದು 1 ವಿಷಿಲ್ ಬಂದರೆ ಸಾಕು ಆಯಿತಾ. ಜಾಸ್ತಿ ವಿಷಿಲ್ ಹಾಕೋಕ್ಕೆ ಹೋಗ್ಬೇಡಿ. 1 ವಿಷಿಲ್ ಬಂದರೆ ಸಾಕು. ನೋಡಿ, 1 ವಿಷಿಲ್ ಬಂತು. ನಾನು ಇವಾಗ ಓಪನ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಅದು ತೆಗ್ದಿದ ತಕ್ಷಣ ಗಮ್ ಅಂತ ಆಯ್ತಪ್ಪ. ಸಖತ್ತಾಗಿದೆ ಅಲ್ಲ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ಅಂದರೆ ಜಾಸ್ತಿ ಅಳ್ಳಾಡಿಸ್ಬೇಡಿ ಆಯಿತಾ. ನಾನು ಹೇಳಿದ್ನಲ್ಲ, ಮೊಟ್ಟೆ ನಾವು ಸ್ವಲ್ಪ ಕಟ್ ಮಾಡಿ ಹಾಕಿರೋದ್ರಿಂದ ಆ ಒಳಗಡೆದೆಲ್ಲ ಪೀಸ್ ಆಗಿಬಿಡುತ್ತೆ. ಲೈಟಾಗಿ ನಾವು ಇದು ಮಾಡ್ಕೋಬೇಕಾಯ್ತಾ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಮಸಾಲೆನೂ ಜಾಸ್ತಿ ಇಲ್ಲ, ಲೈಟಾಗಿದೆ ಆಯಿತಾ. ಲೈಟಾಗಿರ್ಬೇಕು ಮೊಟ್ಟೆಗೆ ಯಾವಾಗಲೂ ಅಷ್ಟೇ. ಎಣ್ಣೆನೂ ಅಷ್ಟೇ ಜಾಸ್ತಿ ಬಿಡೋಕ್ಕೂ ಹೋಗಬೇಡಿ. ಏನಂತಾರೆ, ತಿನ್ನೋದಕ್ಕಾಗಲ್ಲ. ನಿಮ್ಮ ಏನಾದರೂ ಎಣ್ಣೆ ಯೂಸ್ ಜಾಸ್ತಿ ಮಾಡ್ತೀನಿ ಅಂದರೆ ಮಾಡ್ಕೊಳ್ಳಿ. ಬಟ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಬಾಯಲ್ಲಿ ನೀರು ಬರ್ತಾಯಿದೆ, ನಿಜವಾಗ್ಲೂ ಬಾಯಲ್ಲಿ ನೀರು ಬರ್ತಾಯಿದೆ. ನೀವು ಒಂದ್ಸರಿ ಟ್ರೈ ಮಾಡೇಬೇಕಾಯ್ತಾ. ಟ್ರೈ ಮಾಡ್ಬಿಟ್ಟು ನಂಗೊಂದು ಕಮೆಂಟ್ ಹಾಕಿ. ಮಾಡಿದ್ಮೇಲೆ ಕಮೆಂಟ್ ಹಾಕಿ. ನೋಡಿ ಎಷ್ಟು ಚೆನ್ನಾಗಿದೆ. ಆ ಮೊಟ್ಟೆ ಜೊತೆ ಅನ್ನ ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ ಪಕ್ಕದಲ್ಲಿ ಒಂದು ಸ್ವಲ್ಪ ಮೊಸರು ಬಜ್ಜಿ ಹತ್ರ ಇರಬೇಕು. ನಾನು ಇದಕ್ಕೆ ಸೈಡ್ಗೆ ಅಂದ್ಬಿಟ್ಟು ಚಿಲ್ಲಿ ಚಿಕನ್ ಮಾಡಿದ್ದೆ, ಸಖತ್ತಾಗಿತ್ತು ಅದು ಕೂಡ. ಇವಾಗ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ. ನಾನೊಂದು ತಟ್ಟೆಗೆ ಹಾಕ್ಕೊಂಡು ಸರ್ವ್ ಮಾಡಿ ತೋರಿಸ್ತೀನಂತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಯಿತೋ ಇಲ್ವೋ ಅನ್ನೋದು ನಂಗೊಂದು ಕಮೆಂಟ್ ಹಾಕಿ ಆಯಿತಾ. ಏನಪ್ಪ ಕಮೆಂಟ್ ಅಂತ ಅನ್ಬೇಡಿ, ನಿಮ್ದೊಂದು ಕಮೆಂಟೇ ನನಗೆ ಯೂಸ್ ಆಗುತ್ತೆ ಆಯಿತಾ. ನೋಡಿ, ಫೈನಲಿ ರೆಡಿ ಆಯಿತು. ತಟ್ಟೆ ತುಂಬ ಹಾಕ್ಕೊಂಡು ತಿಂತಾ ಇರೋ, ಬಟ್ ನಾನು ಅಷ್ಟೊಂದು ತಿನ್ನಲ್ಲ ಆಯಿತಾ. ನಾನು ಅಷ್ಟೊಂದು ತಿನ್ನಲ್ಲ. ವಿಡಿಯೋಗೋಸ್ಕರ ಒಂದು ತಟ್ಟೆ ನೀಟಾಗಿ ಬರಲಿ ಫೋಟೋ ಅಂತ ಮಾತ್ರ ಇಟ್ಟಿದ್ದೀನಿ ಆಯಿತಾ. ನಾನು ಅಷ್ಟೊಂದು ತಿನ್ನೋದಕ್ಕೆ ಹೋಗಲ್ಲ. ಹಾಕ್ಕೊಂಡು ತಿಂತಾಯಿದ್ರೆ ಮಾತ್ರ ಮಜಾ ಸೂಪರಾಗಿರುತ್ತೆ. ಇಷ್ಟೋ ತನಕ ನೋಡಿದ್ದಕ್ಕೆ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್.